ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಲೇಟ್ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಸ್ಕ್ರೀನಿಂಗ್ ಟೆಸ್ಟ್ ಮುಖಾಂತರ ಡಿಟೆಕ್ಟ್ ಆದ ಕೆಲವು ಪೇಷಂಟ್ ಸ್ಟೋರೀಸ್ನ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಇನ್ನೊಂದು ಪೇಷಂಟ್ ಸ್ಟೋರಿನ ನಾವು ನೋಡೋಣ. ಎಪ್ಪತ್ತು ವರ್ಷದ ಫೀಮೇಲ್ ಪೇಷಂಟ್ ಒಬ್ಬರು ಲೋವರ್ ಬ್ಯಾಕ್ ಪೇನ್ ಅಂತ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿದ್ರು. ಆರ್ಥೋಪೆಡಿಕ್ ಡಾಕ್ಟರ್ ಕ್ಲಿನಿಕಲ್ ಚೆಕಪ್ ಮಾಡಿ ಕೆಲವು ಸ್ಕ್ಯಾನ್ಸ್ ಮಾಡಿದಾಗ ವರ್ಟಿಬ್ರಲ್ ಬೋನಲ್ಲಿ ಒಂದು ಗಡ್ಡೆ ಬೆಳೀತಾ ಇರೋದನ್ನ ಗಮನಿಸಿದ್ರು. ಹಾಗಾಗಿ ಪೇಷಂಟ್ನ ನಮ್ಮ ಹತ್ರ ರೆಫರ್ ಮಾಡಿದ್ರು. ನಾವು ಕ್ಲಿನಿಕಲ್ ಚೆಕಪ್ ಮಾಡಿದಾಗ ಪೇಷಂಟ್ಗೆ ಬ್ರೆಸ್ಟಲ್ಲಿ ಒಂದು ಚಿಕ್ಕ ಗಡ್ಡೆ ಇದ್ದಿದ್ದನ್ನು ಗಮನಿಸಿದ್ವಿ. ಅದರಲ್ಲಿ ಬಯಾಪ್ಸಿ ಮಾಡಿದಾಗ ಅದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಹೋಲ್ ಬಾಡಿ ಸ್ಕ್ಯಾನ್ ಮಾಡಿದಾಗ ಆ ಗಡ್ಡೆ ವರ್ಟಿಬ್ರಲ್ ಬೋನ್ಗೆ ಮತ್ತು ಕೆಲವು ಬೋನ್ಸ್ಗೆ ಸ್ಪ್ರೆಡ್ ಆಗಿದ್ದು ಗಮನಿಸಿದ್ವಿ. ಈ ಪೇಷಂಟ್ಗೆ ಬೋನ್ಸ್ ವೀಕ್ ಆಗಿರೋದ್ರಿಂದ ಫಸ್ಟ್ ಬೋನ್ ಸ್ಟ್ರೆಂಥನಿಂಗ್ ಇಂಜೆಕ್ಷನ್ಸ್ನ ಕೊಟ್ವಿ. ಕೆಲವು ವೆಯ್ಟ್ ಬೇರಿಂಗ್ ಬೋನ್ಸ್ಗೆ ಫ್ರ್ಯಾಕ್ಚರ್ ಆಗದೆ ಇರೋದಕ್ಕೆ ಲೋಕಲೈಸ್ಡ್ ಆಗಿ ರೇಡಿಯೇಷನ್ ಕೊಟ್ಟಿದ್ವಿ. ನಂತರ ಇದು ಸ್ಟೇಜ್ 4 ಕ್ಯಾನ್ಸರ್ ಆಗಿದ್ದರಿಂದ ಕೀಮೊಥೆರಪಿ ಕೊಡೋದ್ರ ಮುಖಾಂತರ ಆ ಡಿಸೀಸನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಪೇಷಂಟ್ ಸ್ಟೋರಿಯಲ್ಲಿ ನಾವು ಗಮನಿಸಬೇಕಾದ ಕೆಲವು ವಿಷಯಗಳೇನು ಅಂತ ನೋಡೋಣ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಲಂಗ್ಸ್, ಲಿವರ್ ಹಾಗೂ ಬೋನ್ಸ್ಗೆ ಸ್ಪ್ರೆಡ್ ಆಗುತ್ತೆ ಅಂತ ನಾವು ಪ್ರೀವಿಯಸ್ಲಿ ನೋಡಿದ್ವಿ. ಕೆಲವು ಪೇಷಂಟ್ಸಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು 1 or 2 ಬೋನ್ಸ್ಗೆ ಮಾತ್ರ ಸ್ಪ್ರೆಡ್ ಆಗಿರೋ ಚಾನ್ಸಸ್ ಇರುತ್ತೆ. ಆಲಿಗೋಮೆಟಾಸ್ಟಾಟಿಕ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಆಲಿಗೋಮೆಟಾಸ್ಟಾಟಿಕ್ ಬ್ರೆಸ್ಟ್ ಕ್ಯಾನ್ಸರ್ ಇರುವಂತಹ ಪೇಷಂಟ್ಸ್ನಲ್ಲಿ ಅದು ಸ್ಟೇಜ್ 4 ಆಗಿದ್ರೂ ನಾವು ಕೀಮೊಥೆರಪಿ, ಸರ್ಜರಿ, ರೇಡಿಯೇಷನ್ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಈ ವರ್ಟಿಬ್ರಲ್ ಮೆಟ್ಸ್ ಏನಿರುತ್ತಲ್ವ ಅದಕ್ಕೆ ಲೋಕಲೈಸ್ಡ್ ಆಗಿ ರೇಡಿಯೇಷನ್ ಕೊಡೋದ್ರ ಮುಖಾಂತರ ಒಂದು ಕ್ಯೂರ್ ಅಚೀವ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಹೆಂಗಸರು ತಮ್ಮ ಲೋವರ್ ಬ್ಯಾಕ್ ಪೇನನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈ ರೀತಿ ಲೋವರ್ ಬ್ಯಾಕ್ ಪೇನ್ನ ನೆಗ್ಲೆಕ್ಟ್ ಮಾಡದೆ ಅದಕ್ಕೆ ರೀಸನ್ ಏನು ಅಂತ ಒನ್ಸ್ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ರೀತಿ ತಮ್ಮ ಲೋವರ್ ಬ್ಯಾಕ್ ಏಕ್ನ ನೆಗ್ಲೆಕ್ಟ್ ಮಾಡದೆ ಕೆಲವು ಬ್ರೆಸ್ಟ್ ಕ್ಯಾನ್ಸರ್ಸ್ ಲೋವರ್ ಬ್ಯಾಕ್ ಪೇನಿಂದನೂ ಪ್ರೆಸೆಂಟ್ ಆಗುತ್ತೆ ಅಂತ ನಮ್ಮ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಧನ್ಯವಾದಗಳು.